ಈ ಪ್ರಕೃತಿ ನಮ್ಗೆ ಎಷ್ಟು ಉಪಕಾರಿ ಮಾಡ್ತಿದೆ ಅಂದ್ರೆ ಬಹಳಷ್ಟು ಮಾಡ್ತಿದೆ. ಆದ್ರೆ ನಾವು ಎಂತ ದುರಂತ ಅಂದ್ರೆ ಪ್ರಕೃತಿನೇ ಹಾಳು ಮಾಡ್ತಾ ಇದೀವಿ. ಆದ್ರಿಂದ ಈ ಪ್ರಕೃತಿ ರಹಸ್ಯದಲ್ಲಿ ಮೊದಲನೇ ರಹಸ್ಯ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ಮೇಲೆ ಸ್ಟೀಲ್ ಲೋಟದಲ್ಲಿ ನೀರು ಕುಡಿಬೇಡಿ, ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಬೇಡಿ. ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರೋ ನೀರನ್ನ ಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ ಹಾಕೊಂಡು ಬಂದು ಕುಡೀರಿ. ಯಾಕಂದ್ರೆ 8 ಗಂಟೆಗಳ ಕಾಲ 2 ಯಾಮಗಳ ಕಾಲ ಇದ್ರಲ್ಲಿ ನೀರನ್ನು ಇಟ್ಬಿಟ್ಟು ನಾವು ದಿನನಿತ್ಯ ಕುಡಿಯದ್ದೇ ಆದ್ರೆ, ಅಥವಾ ತಾಮ್ರ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ನಾವು ದಿನನಿತ್ಯ ಸೇವನೆ ಮಾಡೋದಾದ್ರೆ ಆಗಾಗ ಮನುಷ್ಯನಿಗೆ ಮೊದಲು ಸಂಧಿವಾತ ರೋಗ ಹೋಗುತ್ತೆ, ಆರ್ಥರೈಟಿಸ್. ಆಮೇಲೆ ಓಸ್ಟಿಯೋಪೋರೋಸಿಸ್ ಅಂತೇಳಿ ಒಂದು ಕಾಯಿಲೆ, ಮೂಳೆ ಬ್ರೇಕ್ ಆಗ ಅದು ಕೂಡ ಹೊರಟೋಗುತ್ತೆ. ಆಮೇಲೆ ಅಲ್ಝೀಮಿಯಾ ಬರೋದಿಲ್ಲ. ಜೀವಕೋಶಗಳಲ್ಲಿರತಕ್ಕಂಥ ವಿಷವನ್ನು ತೆಗೆದಾಕುತ್ತೆ ಈ ನೀರಿನ ಅಂಶ. ಮತ್ತೆ DNA ಡ್ಯಾಮೇಜ್ ಮಾಡೋದಿಲ್ಲ. ಯಾವಾಗ DNA ಡ್ಯಾಮೇಜ್ ಆಯ್ತು ಅಂಗವಿಕಲತೆ ಬಂದ್ಬಿಡ್ತದೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ, ಮತ್ತೆ ಕಾಲು ಕೂದಲಲ್ಲಿ ಏನೋ ಒಂದು ವಿಕಲತೆ ಬಂದ್ಬಿಡುತ್ತೆ. DNA ಒಬ್ಬರಿಗೆ ಆ ರೀತಿ ಬಂದು ವಂಶ ಪಾರಂಪರ್ಯ ಅಂಗವಿಕಲ ಮಕ್ಕಳು ಹುಟ್ಟುಬಿಡ್ತಾರೆ. ಹೀಗಾಗಿ ಕಾಪರು ಮನುಷ್ಯನ ಮೂಳೆ ಮತ್ತೆ ಮಾಂಸದ ಮುದ್ದೆಯನ್ನ, ಮಸಲ್ಸ್ ಅನ್ನ ಗಟ್ಟಿಮುಟ್ಟಿಯಾಗಿ ಇಡಬೇಕು ಅಂತಂದ್ರೆ ಕಾಪರ್ ನೀರನ್ನು ಕುಡಿಬೇಕು. ಕಾಪರ್ ಯುಟೆನ್ಸಿಲ್ಸ್ ಅಲ್ಲಿ ಇಟ್ಟಿರತಕ್ಕಂಥ ನೀರನ್ನು ಕುಡಿಬೇಕು ಅಂತ ನಮ್ಮ ಋಷಿ ಮುನಿಗಳು ಲಕ್ಷಾಂತರ ವರ್ಷದಿಂದನೇ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಕಾಪರ್ ನಿಮ್ದು ಯಾವುದೇ ರೀತಿ ಆಗಿರ್ಬೋದು, ಇದು ಜಗ್ಗೆ ಇರಬೇಕು ಅಂತಿಲ್ಲ, ಪಾತ್ರೆ ಇರ್ಬೋದು, ಒಂದು ದೊಡ್ಡ ಬೋಲೆ ಇರ್ಬೋದು, ನೀರನ್ನ ಹಾಕ್ಬಿಟ್ಟು ಅದನ್ನ ಅವಾಗ ಕುಡಿಯೋದು ಮಾಡ್ತಾ ಇದ್ರೆ ನಮ್ಗೆ ಎಷ್ಟೋ ಕಾಯಿಲೆ. ಯಾಕಂದ್ರೆ ಮನುಷ್ಯನ ಶರೀರದಲ್ಲಿ 45% ಕಾಪರ್ ಇರಬೇಕು. 45% ಕಾಪರ್ ಕಮ್ಮಿ ಆದ್ರೂ ಕಷ್ಟ, ಕಾಪರ್ ಜಾಸ್ತಿ ಆಗ್ಬಿಟ್ರು ಕಷ್ಟ. ಕಾಪರ್ ಜಾಸ್ತಿ ಆದ್ರೆ ಕಾಪರ್ ಮೇಂಟೈನ್ ಮಾಡಬೇಕು, ಕಮ್ಮಿ ಆಗ್ಬಿಟ್ರೆ ಹಲವಾರು ಕಾಯಿಲೆಗಳು ಬರ್ತದೆ. ಹಾಗಾದ್ರೆ ನಾನು ಈ ಮುಂದೆ ಬರೋ ಒಂದು ಎಪಿಸೋಡ್ನಲ್ಲಿ ಇದರಲ್ಲಿ ನೀರನ್ನ ಇಟ್ಟು ಹೆಂಗೆ ಮದ್ದು ರೆಡಿ ಮಾಡೋದು, ಈ ಒಂದು ಪಾತ್ರೆಗಳಲ್ಲಿ ನೀರನ್ನ ಹೇಗೆ ಶುದ್ಧೀಕರಣ ಮಾಡೋದು, ಅದನ್ನ ಹೇಗೆ ಎನರ್ಜೈಸ್ಡ್ ಮಾಡೋದು, ಈ ನೀರನ್ನ ಯಾವ ರೀತಿ ಯಾವ ಸಮಯದಲ್ಲಿ ಕುಡಿಬೇಕು, ಅದರಿಂದ ಏನೇನು ಉಪಯೋಗಗಳಾಗತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮೊದಲಾಗಿ ಈ ಮಿನರಲ್ಸ್, ಈ ಖನಿಜ ವಸ್ತುಗಳಲ್ಲಿ ಮೊದಲನೇದಾಗಿ ಕಾಪರ್. ಈ ಕಾಪರ್ ಅನ್ನ ನಾವು ಪ್ರತಿನಿತ್ಯ ಆಹಾರ ರೂಪವನ್ನು ತಗೊಳ್ಳೋದು ಬಿಟ್ಬಿಟ್ಟ ಅಂದ್ರೆ ಚಿಕ್ಕ ವಯಸ್ಸಿಗೆ ಎಲ್ಲಾ ತರ ಕಾಯಿಲೆ ಸೃಷ್ಟಿಯಾಗ್ಬಿಡುತ್ತೆ. ಯಾವಾಗ ಕಾಪರ್ ಡಿಫಿಷಿಯನ್ಸಿ ಆಗ್ತಿದೆಯೋ, ನನ್ನ ಒಂದು ಸರ್ವೆ ಪ್ರಕಾರ ಮ್ಯಾಕ್ಸಿಮಮ್ ಅಂದ್ರೆ 35ರಿಂದ 38 ವರ್ಷ ಬದುಕಬಹುದಷ್ಟೇ. ಯಾವಾಗ ಕಾಪರ್ ಕಮ್ಮಿ ಆಯ್ತು 38 ಅಂದ್ರೆ 40 ಸತ್ತೋಗ್ತಾ ಇದ್ದಾರೆ, ಇಲ್ಲ 40 ಮೂಳೆ ರೋಗಗಳ ಬಂದು ಅಥವಾ ಲಕ್ವಾ ಪ್ಯಾರಾಲಿಸಿಸ್ ಬಂದು ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ಕಾಪರ್ ಯಾವಾಗ ಕಮ್ಮಿ ಆಯ್ತು ಆಗ ಥೈರಾಯ್ಡ್ ಪ್ರಾಬ್ಲಮ್ ಆಗ್ತಾ ಇದೆ. ಥೈರಾಯ್ಡ್ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡೋದೇ ಏಕೈಕ ಮಿನರಲ್ಸ್ ಅಂದ್ರೆ ಕಾಪರ್. ಅದರಿಂದ ತಾಮ್ರ ಜಲಂ ಪಾನಾರ್ಥಂ ಉಷಕ್ಕಾಲೆ ಪ್ರಾರ್ಥಕಾಲೆ ಬ್ರಾಹ್ಮಿ ಮುಹೂರ್ತೆ ತಾಮ್ರ ಜಲಂ ಅಂದ್ರೆ ತಾಮ್ರ ಪಾತ್ರೆಯನ್ನು ನಾವು ಕುಡಿಯೋದ್ರಿಂದ ಏನೆಲ್ಲ ರೋಗಗಳ ನಿವಾರಣೆ ಆಗತ್ತೆ, ಏನೆಲ್ಲ ಲಾಭಗಳಾಗತ್ತೆ ಅನ್ನೋದನ್ನ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಯಲ್ಲಿ ಬಹಳ ಚೆನ್ನಾಗಿ ಜಲ ಚಿಕಿತ್ಸೆ ಅನ್ನೋ ಒಂದು ವಿಭಾಗದಲ್ಲಿ ವರ್ಣನೆ ಮಾಡಿದ್ದಾರೆ. ನೋಡಿ, ಪ್ರಕೃತಿ ನಮ್ಗೆ ಏನೆಲ್ಲ ಕೊಡ್ತಾ ಇದೆ. ಪ್ರಕೃತಿ ಇಲ್ಲ ಅಂದ್ರೆ ನಾವಿರಕ್ಕಾಗೋದೇ ಇಲ್ಲ. ನಮಗೋಸ್ಕರ ಪ್ರಕೃತಿ ಇದೆ ವಿನಃ ಪ್ರಕೃತಿಗೋಸ್ಕರ ನಾವು ಹುಟ್ಟಿಲ್ಲ. ಆದ್ರಿಂದ ಇವತ್ತಿನ ದಿವಸ ನಾವು ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ. ಅದರಲ್ಲೂ ಎಷ್ಟೋ ಮಿನರಲ್ಸ್ ನ ಹಾಳು ಮಾಡ್ತಾ ಇದೀವಿ. ಈಗ ಒಳ್ಳೆ ಸಾಯಿಲ್ ಭೂಮಿನಲ್ಲಿ ಮಿನರಲ್ಸೇ ಸಿಗ್ತಿಲ್ಲ. ಹೀಗಾಗಿ ಮಿನರಲ್ಸ್ ನ ಡಿಫಿಷಿಯನ್ಸಿನ ಭೂಮಿಲೇ ಆಗ್ತಾ ಇದೆ. ಹೀಗಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳಿಸ್ತೀನಿ. ಅದರ ಜೊತೆಗೆ ನಾವು ಇದೇ ತಿಂಗಳು ಭಾನುವಾರ 20ನೇ ತಾರೀಕು ಕೊಡಗು ಜಿಲ್ಲೆಯಲ್ಲಿ ವಿರಾಜಪೇಟೆಯಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಕಾರ್ಕೋಟು ಪರಂಬು ಅನ್ನೋ ಒಂದು ಊರಿನಲ್ಲಿ 12 ಕಾಲಸರ್ಪ ಯಾಗವನ್ನು ಮಾಡ್ತಾ ಇದ್ದೀವಿ. ಯಾರಿಗೆ ಸಂತಾನ ಇಲ್ಲ, ಮದುವೆ ಆಗ್ತಿಲ್ಲ, ಅಬಾರ್ಷನ್ ಆಗ್ತಿದ್ರೆ, ಗಂಡಸಲ್ಲಿ ನಪುಂಸಕತೆ, ಹೆಂಗಸಲ್ಲಿ ರಕ್ತಸ್ರಾವ, ಋತು ಮತ್ತೆ ಸಂಬಂಧಪಟ್ಟಂತ ದೋಷಗಳಿದ್ರೆ, ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಅಡಚಣೆಗಳಿದ್ದು ಹಲವಾರು ಅಂಗವಿಕಲ ಮಕ್ಕಳು ಹುಡ್ತಾ ಇದ್ರೆ, ಹಲವಾರು ರೀತಿಯಲ್ಲಿ ಚರ್ಮ ವ್ಯಾಧಿಗಳಿದ್ದಾಗ ಈ ಎಲ್ಲ ದೋಷಗಳಿಗೆ ನಿವಾರಣೆಗೋಸ್ಕರವಾಗಿ ನಾವು ಇದೇ ತಿಂಗಳು ಭಾನುವಾರ 20ನೇ ತಾರೀಕು ಕಾಕೋಟು ಪರಂಬು ಅನ್ನೋ ಒಂದು ದೊಡ್ಡ ಮೈದಾನದಲ್ಲಿ 12 ಕಾಲ ಸರ್ಪಯಾಗಗಳನ್ನ ಉಚಿತವಾಗಿ ಮಾಡ್ತಾ ಇದೀವಿ. ಯಾರಿಗೆ ಕುಜದೋಷ, ಅಂಗಾರಕ ಗ್ರಹ ದೋಷ ಇದೆಯೋ ಅಂತವರು ಈ ಒಂದು ಕಾಲಸರ್ಪ ದೋಷಕ್ಕೆ ಪರಿಹಾರವನ್ನ ಪಡ್ಕೋಬಹುದು ಅನ್ನೋದನ್ನ ನಾನು ಈ ವಾಹಿನಿ ಮೂಲಕ ನಿಮಗೆ ಎಲ್ರಿಗೂ ಆಹ್ವಾನ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಗುರುಶಾಪ ಸರ್ಪಶಾಪಕ್ಕೆ ಪರಿಹಾರವೇ ಇಲ್ಲ.
ಹೀಗಾಗಿ ಸರ್ಪಶಾಪ, ಹಾವು ಕೊಂದಿದ್ರೆ, ಹಾವು ಹೊಡೆದಿದ್ರೆ, ಹುತ್ತ ಹೊಡೆದಾಕಿದ್ರೆ, ಅಥವಾ ಊಟದಲ್ಲಿ ವಿಷ ಹಾಕಿದ್ರೆ, ತಾಯಿಗೆ ಕಾಲರುದಿದ್ರೆ, ಇನ್ನೊಬ್ರು ಸಂಸಾರ ಹಾಳು ಮಾಡಿದ್ರೆ ಅವ್ರಿಗೆಲ್ಲ ಕಾಳಸರ್ಪ ದೋಷ ಬಂದಿರ್ತದೆ. ಅದನ್ನ ವೈಜ್ಞಾನಿಕ ಶೈಲಿನಲ್ಲಿ ಮುದ್ರಾ, ಮಂತ್ರ, ಯಂತ್ರ, ತಂತ್ರಗಳ ಮೂಲಕ ಈ ಸರ್ಪಯಾಗವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ. ಇದು ಕಾರ್ಯಕ್ರಮ ಉಚಿತ, ಇದು ಯಾವುದೇ ರೀತಿ ಶುಲ್ಕ ಇಲ್ಲ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಮತ್ತೊಮ್ಮೆ ನಾನು ನಿಮಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಈ ತಾಮ್ರದ ಜಲವನ್ನ ಮತ್ತೆ ತಾಮ್ರಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಮಾಹಿತಿಗಳನ್ನ, ರಹಸ್ಯಗಳನ್ನ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ಕೂಡ ನನ್ನ ನಮಸ್ಕಾರ. ಸಾಯಿರಾಮ್.